ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ 2.0 ಅಂದರೆ 2 ಲಕ್ಷದ ಅರ್ಜಿ ಯಾವ ಥರ ಹಾಕೋದು, ಹಿಂದುಳಿದ ವರ್ಗ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಇದು SC ಇದು ನೋಡಿ. ಸರ್ಚಲ್ಲಿ ಲೋನ್ ಅಂತ ಸರ್ಚ್ ಮಾಡಬೇಕು. ಲೋನ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಮದು ಯಾವ ಥರ 2 ಲಕ್ಷದ ಬೇಕು, 2 ಲ್ಯಾಕ್ದು ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಫಸ್ಟ್ ಏನಿದೆ KYC ಸರ್ವಿಸಸ್ ಅಂದರೆ ಆಧಾರ್ ಅಥೆಂಟಿಕೇಷನ್ ಕೊಡಬೇಕು. ಆಧಾರ್ ನಂಬರ್ ಹಾಕಿ ಫಸ್ಟ್ OTP ತೊಗೊಂಡು ಆಮೇಲೆ OTP ಪಡೆಯಿರಿ ಅಂತ ಕೊಟ್ಟು ಓಕೆ ಕೊಟ್ಟು ನೆಕ್ಸ್ಟ್ ಏನಿದೆ ಅವ್ರು 6 ಡಿಜಿಟ್ OTP ಹೋಗುತ್ತೆ. 6 ಡಿಜಿಟ್ OTP ಹೋದ್ಮೇಲೆ ಸಬ್ಮಿಟ್ ಸಲ್ಲಿಸಿ ಅಂತ ಕೊಟ್ಟುಬಿಡಿ. ನೋಡಿ ಸಲ್ಲಿಸಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಸಿಂಪಲ್ ಆಗಿದೆ. ಇದು ನಾನು ಮೊಬೈಲಲ್ಲಿ ಹಾಕ್ತಾಯಿದ್ದೀನಿ, ಮೊಬೈಲಲ್ಲೂ ಕೂಡ ಹಾಕ್ಬೋದು ಇದು ಲೋನು. ನೋಡಿ ನೆಕ್ಸ್ಟು ಆಧಾರ್ OTP ಹೋಗಿದೆ, ಬಂದಿರೋ 6 ಡಿಜಿಟ್ OTPನ ವ್ಯಾಲಿಡೇಟ್ ಮಾಡಿ ವೆರಿಫೈಡ್ ಅಂತ ಬಂದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಕೆಲವೊಂದು ಫುಲ್ಲು ಡೀಟೇಲ್ಸ್ ತೊಗೊಂಡು ಬಿಡುತ್ತೆ. ತೊಗೊಂಡ ಮೇಲೆ ರೇಷನ್ ಕಾರ್ಡ್ ನಂಬರು ಅದು ಎಂಟ್ರ್ ಮಾಡೋದಿರಲ್ಲ. ಇಲ್ಲೇನಿದೆ ಫಾದರ್ ನಂಬರು, ಫಾದರ್ ನೇಮು ಅಂದರೆ ತಂದೆಯ ಹೆಸರು, ನೀವು ದಿವ್ಯಾಂಗರೇ ಅಂತ ಕೇಳುತ್ತೆ. ಹೌದು ಅಂದರೆ ಅದು ಏನೋ ಒಂದು ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ನಂಬರ್ ಹಾಕಬೇಕು. ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ನೋಡಿ. ಇದು ಹಾಕಿದ ಮೇಲೆ ಕ್ಯಾಸ್ಟ್ ನೋಡಿ, ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರೋದರಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ SC ST ಕಂಪಲ್ಸರಿ ಯಾವ ಕಾಸ್ಟಿಗೆ ಬಿಟ್ಟಿರ್ತಾರೋ ಅದು ಕಂಪಲ್ಸರಿ ಬೇಕಾಗಿರುತ್ತೆ. ನೋಡಿ SC ST ಸರ್ಟಿಫಿಕೇಟ್ ತೊಗೊತಾವೆ. ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ ಹಾಕಿದ ಮೇಲೆ ಇವರು ತಾಂಡ ನಿಗಮ ತಗೊಂಡಿರೋದ್ರಿಂದ ಸಾಲದ ಉದ್ದೇಶ ಅದಕ್ಕೆ ಬೇಕು ಅನ್ನೋದು ಕೇಳುತ್ತೆ. ಅವರೇನು ಕೊಟೇಶನ್ ತಂದಿರ್ತಾರೋ ಆ ಕೊಟೇಶನ್ ಪ್ರಕಾರ ಎದಕ್ಕೆ ಬೇಕನ್ನೋದು ಹಾಕಬೇಕು. ನೋಡಿ ಇಲ್ಲಿ ವಿವರಗಳು, ಯೋಜನೆ ಸಂಬಂಧಿತ ವಿವರಗಳು, ಯಾವ ಜಿಲ್ಲೆ, ಯಾವ ತಾಲೂಕು, ನಿಮ್ಮದು ಹೋಬಳಿ ಯಾವುದು, ಮತ್ತು ನಿಮ್ಮದು ಕಾನ್ಸ್ಟಿಟ್ಯೂಷನ್ ಅಂದರೆ ವಿಧಾನಸಭಾ ಕ್ಷೇತ್ರ, MLA ಎಲೆಕ್ಷನ್ ನಡೆಯೋ ವಿಧಾನಸಭಾ ಕ್ಷೇತ್ರದ ಕೇಳುತ್ತೆ. ಊರ ಹೆಸರು ಎಲ್ಲ ಕ್ಲೀನಾಗಿ ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದ ಮೇಲೆ ನೋಡಿ ಅಪ್ಲಿಕೆಂಟ್ ನಾ ಹೇಳಿದಾಗೆ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹೋಬಳಿ, ಗ್ರಾಮ ಯಾವುದು, ಮತ್ತು ಅರ್ಜಿದಾರ ವಿಳಾಸ ಮತ್ತು ಪಿನ್ ಕೋಡು ಆಧಾರ್ ಕಾರ್ಡ್ನಲ್ಲಿರುತ್ತೆ. ಆಧಾರ್ ಕಾರ್ಡ್ ಪ್ರಕಾರನೇ ಹಾಕ್ಕೊಳ್ಳಿ. ಹಾಕ್ಕೊಂಡ ಮೇಲೆ ನೆಕ್ಸ್ಟ್ ಡಿಕ್ಲರೇಷನ್ ಇರುತ್ತೆ, ಸೆಲ್ಫ್ ಡಿಕ್ಲರೇಷನ್. ನೋಡಿ ಫಸ್ಟ್ ಆಪ್ಷನ್ ಮತ್ತೇನಿರುತ್ತೆ, ಯಾವ ನಿಗಮ ಯಾವ ಇಯರ್ ಅಂತ ಇರುತ್ತೆ, ಅದೆಲ್ಲ ಫಸ್ಟಿಗೆ ಅದು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿರೋದ್ರಿಂದ ಇದು ಗೊತ್ತಾಗಲಿಲ್ಲ ಅಂತ ತಿಳ್ಕೊಬೇಡಿ. ಕ್ಲೀನಾಗಿದೆ ನೋಡಿ. ಅಡ್ರೆಸ್ ಅಂತೂ ಹಾಕಿದಾಯಿತು, ಪಿನ್ ಕೋಡ್ ಹಾಕಿದಾಯಿತು, ಡಿಕ್ಲರೇಷನ್ನು, ಸೆಲ್ಫ್ ಡಿಕ್ಲರೇಷನ್, ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡಿ. ನೋಡಿ ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅನ್ನೋದು ಏನು, ಮತ್ತು ಬಿಫೋರ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೀವು ಕ್ಲೀನಾಗಿ ಇನ್ನೊಮ್ಮೆ ಚೆಕ್ ಅಪ್ ಮಾಡ್ಕೋಬೋದು ನೀವೇನು ಹಾಕಿದ್ದೀರಿ ಅನ್ನೋದು. ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ಥರ ಬರುತ್ತೆ. ಎಲ್ಲ ಡೀಟೇಲ್ಸು ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು. ನೋಡಿ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ 2.0 ಅಂತ ಇದೆ. 2 ಲಕ್ಷದ್ದು 2 ಅಂದರೆ 2 ಲ್ಯಾಕ್ದು ಎಲ್ಲ ಡೀಟೇಲ್ಸ್ ತಗೊಂಡ ಮೇಲೆ ಕರೆಕ್ಟ್ ಆಗಿದ್ದರೆ ಅಟ್ಯಾಚ್ ಚೆನ್ನಾಗಿದ್ದಾರೆ ಅಂತ ಕೊಡಿ. ನೋಡಿ ಅಲ್ಲಿ ಅಪ್ಲಿಕೆಂಟ್ಸ್ ಫೋಟೋ ಬೇಕು, ಆಧಾರ್ ಲಿಂಕ್ಡ್ ಬ್ಯಾಂಕ್ ಪಾಸ್ಬುಕ್ ಬೇಕು, ರೇಷನ್ ಕಾರ್ಡ್ ಬೇಕು, ಪ್ರಾಜೆಕ್ಟ್ ಡೀಟೇಲ್ಸ್ ಅಂದರೆ ಕೊಟೇಶನ್ ಏನು ತಂದಿರ್ತಾರೋ ಡೀಟೇಲ್ಸು ಅವರು ಅದನ್ನೇ ಕೊಡಬೇಕು. ನೋಡಿ ಫಸ್ಟ್ ನಾವು ಫೋಟೋ ಅಪ್ಲೋಡ್ ಮಾಡೋಣ. ಸೆಕೆಂಡು ಆಧಾರ್ ಲಿಂಕ್ಡ್ ಬ್ಯಾಂಕ್ ಪಾಸ್ಬುಕ್ಕು, ಥರ್ಡು ರೇಷನ್ ಕಾರ್ಡು, ಮೂರನೇದು ಪ್ರಾಜೆಕ್ಟ್ ಅಂದರೆ ಕೊಟೇಶನ್ ಅಂತ ಹೇಳಿದ್ನಲ್ಲ, 4 ಅಪ್ಲೋಡ್ ಮಾಡಾಯಿತು. ಸೇವ್ ಅನೆಕ್ಸರ್ ಅಂತ ಕೊಡಬೇಕು. ಸೇವ್ ಅನೆಕ್ಸರ್ ಅಂತ ಕೊಟ್ಟ ಮೇಲೆ ನಿಮಗೇನು ಡೌಟ್ ಇದ್ದರೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಬೋದು. ಆಧಾರ್ ಲಿಂಕ್ಡ್ ಪಾಸ್ಬುಕ್ ಹಾಕಿದ್ವೇ ಇಲ್ಲ ಅಂತ ನೋಡಿ ಈ ಥರ ಚೆಕ್ ಮಾಡ್ಕೋಬೋದು. ಕರೆಕ್ಟ್ ಆಗಿದ್ದರೆ ನೆಕ್ಸ್ಟು ಏನಿದೆ ನೋಡಿ, ಇದು ಕೊಟೇಶನ್ ಇದೆ, ಪ್ರಾಜೆಕ್ಟ್ ಡೀಟೇಲ್ಸ್, ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡೋದು. ನೋಡಿ ಮೇಕ್ ಪೇಮೆಂಟ್ ಅಂತ ಕೊಟ್ಟ ಮೇಲೆ
ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. BLS ಇಂದ ಯಾವ ಥರ ಪೇಮೆಂಟ್ ಮಾಡೋದಂತ ಸಾಕಾಗಷ್ಟು ಬಾರಿ ತೋರಿಸ್ಬಿಟ್ಟಿದ್ದೀನಿ. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಿ. ಕೊಟ್ಟ ಮೇಲೆ ಅದು ಅಮೌಂಟು ಎಷ್ಟಿರುತ್ತೋ ಆ ಅಮೌಂಟ್ ಕಟ್ಟಾಗುತ್ತೆ. ಕಟ್ಟಾದ ಮೇಲೆ ಅವರಿಗೊಂದು ಈ ಥರ ಒಂದು ನೋಡಿ ಇದೊಂದು PDF ಫೈಲ್ ಬರುತ್ತೆ. ಬಂದಿರೋ PDF ಫೈಲ್ ಈ ಥರ ಹಾಕಿರೋ ಅರ್ಜಿದು PDF ಫೈಲ್ ಒಂದು ಬಂದಿರುತ್ತೆ. ಒಂದು ಪ್ರಿಂಟ್ ಅಂತ ಕೊಟ್ಟು ಅವ್ರಿಗೆ ಕೊಟ್ಟರೆ ಅಲ್ಲಿ ಏನು ಆಫೀಸ್ನಲ್ಲಿ ಸಬ್ಮಿಟ್ ಮಾಡಬೇಕು. ರಿಲೇಟೆಡ್ ಆಫೀಸ್ನಲ್ಲಿ ಸಬ್ಮಿಟ್ ಮಾಡಿದರೆ ನೆಕ್ಸ್ಟ್ ಪ್ರೊಸೀಜರ್ ಪ್ರಕಾರ ಅದು ಸ್ಯಾಂಕ್ಷನ್ ಆದರೆ ನಿಮಗೆ ಕಾಲ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಮೊಬೈಲ್ನಲ್ಲಿ ಯಾವ ಥರ ಅರ್ಜಿ ಹಾಕೋದಂತ ತೋರಿಸಿ.